ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ತರಗತಿಯಲ್ಲಿ ದ್ರಾವಿಡ ಭಾಷಾಧ್ಯಯನದ ಘಟ್ಟಗಳ ಬಗ್ಗೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದ್ರಾವಿಡರು ಅಂದರೆ ಯಾರು, ಅವರ ಸಂಸ್ಕೃತಿ, ಆರ್ಯರು ಮತ್ತು ದ್ರಾವಿಡರಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ, ಇದ್ರ ಬಗ್ಗೆ ನಾನು ಈಗಾಗಲೇ ವಿವರವಾಗಿ ನಿಮಗೆ ಹೇಳಿದ್ದೇನೆ. ಆದರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ದ್ರಾವಿಡ ಭಾಷಾಧ್ಯಯನದ ಘಟ್ಟಗಳು ಯಾವ ರೀತಿಯಾಗಿ ಇಲ್ಲಿ ಆರಂಭ ಆಯಿತು ಅಂತಕ್ಕಂಥದ್ದನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 20ನೇ ಶತಮಾನದಲ್ಲಿ ದ್ರಾವಿಡ ಭಾಷಾ ಅಧ್ಯಯನ ಅಂತಕ್ಕಂಥದ್ದು ಒಂದು ಉತ್ತುಂಗ ಶಿಖರವನ್ನು ಏರಿತು ಅಂತಕ್ಕಂಥದ್ದು. ಅಲ್ಲಿ ಇಂಗ್ಲೀಷ್ ಅಷ್ಟೇ ಅಲ್ಲ, ಫ್ರೆಂಚ್, ಜರ್ಮನ್, ಇಟಾಲಿಯನ್, ಪೋರ್ಚುಗೀಸ್, ರಷ್ಯನ್, ಚೀನಿ, ಜಪಾನಿ ಮುಂತಾದ ಪ್ರಪಂಚದ ಹಲವಾರು ಭಾಷೆಗಳಲ್ಲಿ ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಒಂದು ಅಂತಕ್ಕಂಥದ್ದು. ಈ ದ್ರಾವಿಡ ಭಾಷೆ ಅಂತಕ್ಕಂಥದ್ದು, ದ್ರಾವಿಡ ಜನಾಂಗ ಅಂತಕ್ಕಂಥದ್ದು, ದ್ರಾವಿಡ ಸಂಸ್ಕೃತಿ ಅಂತಕ್ಕಂಥದ್ದು ಪ್ರಪಂಚದ ಇತರ ಭಾಷೆಯ ಜನಾಂಗಗಳೊಂದಿಗೆ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ಈ ಅಧ್ಯಯನ ಮುಖ್ಯವಾಗಿ ದ್ರಾವಿಡ ಭಾಷಾ ಅಧ್ಯಯನ ಒಂದು ಘಟ್ಟವಾಗಿ ಇಲ್ಲಿ ಮಾರ್ಪಡ್ತು ಅಂತಕ್ಕಂಥದ್ದು. ಇವತ್ತು ದ್ರಾವಿಡ ಭಾಷಾ ಅಧ್ಯಯನದ ಘಟ್ಟಗಳನ್ನು ನಾವು ಪ್ರಮುಖವಾಗಿ 3 ಘಟ್ಟಗಳಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಯಾವುದ್ಯಾವುದು? ಆರಂಭ ಕಾಲ, ಕ್ರಿಸ್ತಶಕ 1816ರಿಂದ 1905ರವರೆಗೂ. ಎರಡನೇದು ಮಧ್ಯಕಾಲ, 1906ರಿಂದ ಹಿಡಿದು 1946ರವರೆಗೂ. ತದನಂತರ ಆಧುನಿಕ ಕಾಲ, 1946ರಿಂದ 2000 ಈ ಕಡೆ ಆ ಒಂದು ಕಾಲಘಟ್ಟವನ್ನು ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಆದರೆ ಈ ದ್ರಾವಿಡ ಭಾಷೆ ವಿಶ್ವದಲ್ಲಿಯೇ ಒಂದು ಅತ್ಯುತ್ತಮ ಭಾಷೆಯಾಗಿ ಇದು ಹೊರಹೊಮ್ಮಿತು ಅಂತಕ್ಕಂಥದ್ದು. ಈ ಭಾಷಾ ಅಧ್ಯಯನ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಏನಂದರೆ, ಪ್ರಾಚೀನ ಕಾಲದಿಂದಲೂ ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಇದು ಪ್ರಪಂಚದ ಇತರ ಭಾಷೆಗಳ ಜೊತೆ ಹೆಚ್ಚಿನ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇದರ ಒಂದು ಅಧ್ಯಯನ ಪ್ರಮುಖವಾಗಿ ಬೇಕಾಯಿತು ಅಂತಕ್ಕಂಥದ್ದು. ಹಾಗೆಯೇ ಇದು ಈ ದ್ರಾವಿಡ ಭಾಷೆ ವಿಶ್ವದ ಎಲ್ಲ ಜನಸಂಖ್ಯೆಯಲ್ಲಿ ಈ ದ್ರಾವಿಡ ಭಾಷೆ ತನ್ನ ಒಂದು ವ್ಯಾಪ್ತಿಯನ್ನು ವಿಸ್ತಾರವನ್ನು ಮಾಡ್ಕೊಳ್ತು ಅಂತಕ್ಕಂಥದ್ದು. ಅದೇ ರೀತಿ ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡಗಳ ದಲ್ಲಿ ಸಹಿತ ಈ ದ್ರಾವಿಡ ಭಾಷೆಯನ್ನು ಮಾತಾಡ್ತಕ್ಕಂಥ ಗರಿಷ್ಠ ಇದರ ದ್ರಾವಿಡ ಭಾಷೆಗಳ ಮಾತನಾಡುವವರ ಸಂಖ್ಯೆ ಇದೆ ಅಂತಕ್ಕಂಥದ್ದು. ಅದೇ ರೀತಿ ಭಾರತದಲ್ಲಿ ದ್ರಾವಿಡ ಭಾಷೆಯನ್ನು ಪ್ರತಿ 4 ಜನರಲ್ಲಿ ಒಬ್ಬರು ದ್ರಾವಿಡರು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಪ್ರತಿ 4 ಜನರಲ್ಲಿ ಒಬ್ಬ ದ್ರಾವಿಡ ಭಾಷೆಯನ್ನು ಮಾತಾಡ್ತಕ್ಕಂಥ ವ್ಯಕ್ತಿ ಸಿಗ್ತಾನೆ ಅಂತಕ್ಕಂಥದ್ದು. ಅದೇ ರೀತಿ 100 ಕೋಟಿ ಭಾರತೀಯರಲ್ಲಿ, ಇವತ್ತು ಭಾರತ ಜನಸಂಖ್ಯೆ 130 ಕೋಟಿ ಐತಿ, ಆದರೆ ಈ ಭಾಷೆಯ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 100 ಕೋಟಿ ಭಾರತೀಯರಲ್ಲಿ 25 ಕೋಟಿ ಭಾರತೀಯರು ದ್ರಾವಿಡ ಭಾಷೆಯನ್ನು ಮಾತಾಡ್ತಾ ಇದ್ರು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಈ ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಅದು ಭಾರತದ ಆಚೆನೂ ಸಹಿತ, ಅಂದರೆ ಭಾರತ ದೇಶಕ್ಕೆ ಅಷ್ಟೇ ಸೀಮಿತವಾಗಿರಲಿಲ್ಲ, ಭಾರತ ದೇಶದ ಆಚೆನೂ ಸಹಿತ ಅದರ ವ್ಯಾಪ್ತಿಯನ್ನು ಹರಡಿತ್ತು ಅಂತಕ್ಕಂಥದ್ದು. ಎಲ್ಲೆಲ್ಲಿ ಅಂದರೆ ಆಫ್ರಿಕಾ, ಇರಾನ್, ಇರಾಕ್, ಆಸ್ಟ್ರೇಲಿಯಾ, ಚೀನಾ, ರಷ್ಯಾ, ಇಂಡೋನೇಷ್ಯಾ, ಮಲೇಷಿಯಾ, ಜೊತೆಗೆ ಮಯನ್ಮಾರ್, ಸಿಂಗಾಪುರ, ಜಪಾನ್, ಹೀಗೆ ಹಲವಾರು ಪ್ರದೇಶಗಳಲ್ಲಿ ತನ್ನ ಒಂದು ವ್ಯಾಪ್ತಿಯನ್ನು ಹೊಂದಿ ಇದು ದ್ರಾವಿಡ ಭಾಷೆಯನ್ನು ಮಾತಾಡ್ತಕ್ಕಂಥ ಅನೇಕ ಜನರನ್ನು ಈ ದೇಶಗಳಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ಚೀನಾ ಮತ್ತು ಜಪಾನ್ ದೇಶಗಳೊಂದಿಗೆ ಸಂಬಂಧ ಪ್ರಾಚೀನ ಕಾಲದಿಂದಲೂ ಹೆಚ್ಚು ಗಾಢವಾಗಿತ್ತು ಅಂತಕ್ಕಂಥದ್ದು. ಸದ್ಯ ಅವರು ದಟ್ಟವಾಗಿ ವಾಸಿಸ್ತಿದ್ದ ಪ್ರದೇಶವು ದಕ್ಷಿಣ ಭಾರತವಾಗಿದ್ದರಿಂದ ದಕ್ಷಿಣ ಭಾರತದಲ್ಲಿಯೂ ಸಹಿತ ದ್ರಾವಿಡ ಭಾಷೆ ಇದು ದ್ರಾವಿಡ ಮೂಲ ವಂಶಸ್ಥ ಭಾಷೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿ ಬಂಧುಗಳೇ, ಇಲ್ಲಿ ನೀವು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮತ್ತೆ ನೀವು ನೋಡ್ಬೋದು. ಈ ಒಂದು ದ್ರಾವಿಡ ಭಾಷೆಯ ಒಂದು ಅಧ್ಯಯನವನ್ನು ನಾವಿಲ್ಲಿ ಡಾಕ್ಟರ್
ರಾಬರ್ಟ್ ಕಾರ್ಡ್ವೆಲ್ಲರ ಒಂದು ಪರಿಶ್ರಮದಿಂದ ಇಲ್ಲಿಯ ಭಾಷೆ, ದ್ರಾವಿಡ ಭಾಷೆ ಅಧ್ಯಯನ ಅಂತಕ್ಕಂಥದ್ದು ಹುಟ್ಟುಕೊಳ್ತು ಅಂತಕ್ಕಂಥದ್ದು. ಅದೇ ರೀತಿ 1554ರಲ್ಲಿ, ಕ್ರಿಸ್ತಶಕ 1554ರಲ್ಲಿ ಭಾರತಕ್ಕೆ ಬಂದಂಥ ವಾಸ್ಕೋಡಿಗಾಮ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ. ಆ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ವಾಸ್ಕೋಡಿಗಾಮನು ಸಹಿತ ವಿದೇಶರಿಗೆ ಭಾರತದ ದ್ರಾವಿಡ ಭಾಷೆಯ ಪರಿಚಯವನ್ನು ಇಲ್ಲಿ ಮಾಡಿಕೊಟ್ಟ ಅಂತಕ್ಕಂಥದ್ದು ನಾವು ಇವತ್ತಿಲ್ಲಿ ನೋಡ್ಬೋದು. ಹಂಗಾರೆ ಆರಂಭಿಕ ಕಾಲ ಹೇಗಿತ್ತು ಅಂತಕ್ಕಂಥದ್ದು, ಭಾರತ ದೇಶದಲ್ಲಿ ದ್ರಾವಿಡ ಭಾಷಾ ಅಧ್ಯಯನದ ಪ್ರಥಮ ಕಾಲಘಟ್ಟ, ಆರಂಭಿಕ ಕಾಲ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥದ್ದು. ಪಾಯಿಂಟ್ 1, ಆರಂಭಿಕ ಕಾಲ ಕ್ರಿಸ್ತಶಕ 1816ರಿಂದ 1905ರವರೆಗೂ ಇದರ ಕಾಲಘಟ್ಟವನ್ನು ನಾವು ಇಲ್ಲಿ ಗುರುತಿಸ್ಬೋದು. ಕ್ರಿಸ್ತಶಕ 1816ರಿಂದ 1905 ಇದು ಆರಂಭಿಕ ಕಾಲ ಅಂತಕ್ಕಂಥದ್ದು. ಕ್ರಿಸ್ತಶಕ 1816ರಲ್ಲಿ ಭಾರತದ ICS ಅಧಿಕಾರಿಯಾಗಿರ್ತಕ್ಕಂಥ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಅಂತಕ್ಕಂಥವನು ಮೊಟ್ಟ ಮೊದಲ ಬಾರಿಗೆ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳ ಒಂದು ತೌಲನಿಕ ಅಧ್ಯಯನ ಆಗಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಇಲ್ಲಿ ಮಂಡಿಸ್ತಾ ಇರ್ತಾನೆ. ಯಾಕಂದ್ರೆ ಇವತ್ತು ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಭಾಷೆಗಳು ಎಷ್ಟು, ಅದೇ ರೀತಿ ಅವು ಶಾಸ್ತ್ರೀಯ ಭಾಷೆಗಳೆಷ್ಟು, ಲಿಪಿರಹಿತ ಭಾಷೆಗಳೆಷ್ಟು, ಗ್ರಂಥಸ್ಥ ಭಾಷೆಗಳೆಷ್ಟು, ಅದೇ ರೀತಿ ಸಾಮಾಜಿಕ ಉಪಭಾಷೆಗಳೆಷ್ಟು, ಈ ಎಲ್ಲ ಅಧ್ಯಯನವನ್ನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳ ಬಗ್ಗೆ ಮೊಟ್ಟ ಮೊದಲಿಗೆ ಫ್ರಾನ್ಸಿಸ್ ಎಲ್ಲಿಸ್ ಅಂತಕ್ಕಂಥವನು 1816ರಲ್ಲಿ IAS ಅಧಿಕಾರಿಯಾಗಿ ಅವನು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಈ ದ್ರಾವಿಡ ಭಾಷೆ ಅಥವಾ ಭಾರತದ ಭಾಷೆಗಳ ತೌಲನಿಕ ಅಧ್ಯಯನ ಆಗಬೇಕು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳ ತೌಲನಿಕ ಅಧ್ಯಯನ ಆಗಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮುಂದಿಟ್ಟ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಎ ಡಿ ಕ್ಯಾಂಪಬೆಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ತೆಲುಗು ಭಾಷಾ ವ್ಯಾಕರಣ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿರ್ತಾರೆ. ಅದಕ್ಕೆ ಎ ಡಿ ಕ್ಯಾಂಪಬೆಲ್ ಅಂತಕ್ಕಂಥವನು ಒಂದು ಸುದೀರ್ಘವಾದಂತಹ 23 ಪುಟಗಳ ಒಂದು ಮುನ್ನುಡಿಯನ್ನು ಬರಿತಾ ಇದ್ದಾನೆ. ತೆಲುಗು ಭಾಷಾ ವ್ಯಾಕರಣಕ್ಕೆ 23 ಪುಟಗಳ ಒಂದು ಮುನ್ನುಡಿಯಲ್ಲಿ ಬರಿತಾ ಇದ್ದಾನೆ. ಆ ಮುನ್ನುಡಿಯಲ್ಲಿ ಅವನು ಹೇಳ್ತಕ್ಕಂಥದ್ದು ದ್ರಾವಿಡ ಭಾಷೆಗಳು ಸ್ವತಂತ್ರ ಭಾಷಾ ವರ್ಗಕ್ಕೆ ಸೇರ್ತವು ಅಂತಕ್ಕಂಥದ್ದನ್ನು ಸೂಚನೆಯನ್ನು ಮಾಡ್ತಾನೆ. ಅಂದರೆ ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಇದು ಸ್ವತಂತ್ರವಾಗಿರ್ತಕ್ಕಂಥ ಭಾಷಾ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಅಂಥೇಳಿ ಅವ ಫ್ರಾನ್ಸ್ ಎಲ್ಲಿಸ್ ಎ ಡಿ ಕ್ಯಾಂಪಬೆಲ್ ಅಂತಕ್ಕಂಥವನು ಅಲ್ಲಿ ಸೂಚನೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಅಥವಾ ದ್ರಾವಿಡ ಭಾಷೆಯಲ್ಲಿ ತಮಿಳು, ಕನ್ನಡ, ತೆಲುಗು, ಮಲಯಾಳಿ, ತುಳು, ಕೊಡವ, ರಾಜ್ಮಲ, ಗುಡ್ಡುಗಾಡುಗಳ ಆದಿವಾಸಿ ಭಾಷೆಯಾದ ಮಾಲ್ತೋ ಹೀಗೆ ಒಟ್ಟು 7 ಭಾಷೆಗಳನ್ನು ಗುರುತು ಮಾಡಿ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ತದನಂತರ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಡಚ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ತಮಿಳು ವ್ಯಾಕರಣಗಳು ರಚಿತವಾದವು ಅಂತಕ್ಕಂಥದ್ದು. ತಮಿಳು ವ್ಯಾಕರಣದ ಬಗ್ಗೆ ಅಲ್ಲಿ ಹೆಚ್ಚು ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ದೊರೀತು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಾಸ್ಮಸ್ ರಾಸ್ಕ್ ಅಂತಕ್ಕಂತಹ 1777ರಿಂದ 1832ವರೆಗೂ ಅಲ್ಲಿ ಫ್ರಾನ್ಸ್ ಎಲ್ಲಿಸ್ ಹೇಳಿಕೆಯನ್ನು ಎತ್ತಿ ಹಿಡಿದು ಅದೇ ಅಭಿಪ್ರಾಯವನ್ನು ಹೆಚ್ಚು ಖಚಿತಗೊಳಿಸಿದರು. ಏನಂತೇಳಿ ಅಲ್ಲಿ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ 1838ರಲ್ಲಿ ಹೊಸಗನ್ನಡ ನುಡಿಗನ್ನಡಿ ಅಂತಕ್ಕಂಥ ಒಂದು ಹೊಸಗನ್ನಡ ವ್ಯಾಕರಣವನ್ನು ಅಲ್ಲಿ ಬರಿತಾ ಇದ್ದಾರೆ. ಯಾವುದು 1838ರಲ್ಲಿ ಹೊಸಗನ್ನಡ ನುಡಿಗನ್ನಡಿ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅಂತಕ್ಕಂಥವ್ರು ಒಂದು ವ್ಯಾಕರಣ ಗ್ರಂಥವನ್ನು ಬರಿತಾ ಇದ್ದಾರೆ. ಆ ಗ್ರಂಥ ರಚಿಸೋದ್ರ ಮೂಲಕ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಭಿನ್ನವೆಂದು ಸಾರಿದ ಪ್ರಥಮ ಭಾರತೀಯವ ಕೃಷ್ಣಮಾಚಾರ್ಯ. ಅವರು ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಭಿನ್ನ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಅಥವಾ ಒಂದು ವಾದವನ್ನು ಅವನು ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾನೆ. ಆ ರೀತಿಯಾಗಿ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಭಿನ್ನವೆಂದು ಸಾರಿದ ಪ್ರಥಮ ಭಾರತೀಯ
ಅವನು ಪ್ರಥಮ ಒಬ್ಬ ಕನ್ನಡಿಗನೂ ಸಹಿತ ಹೌದು ಕೃಷ್ಣಮಾಚಾರ್ಯ. ಕೊನೆಗೆ ರೆವರೆಂಡ್ ರಾಬರ್ಟ್ ಕಾಲ್ಡ್ವೆಲ್ ಅಂತಕ್ಕಂಥವ್ರು 1818ರಿಂದ 1891ರವರೆಗೂ ಅವರು ಇಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ತೌಲನಿಕ ಭಾಷೆಗಳನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ 12 ದ್ರಾವಿಡ ಭಾಷೆಗಳನ್ನು ಅಲ್ಲಿ ಗುರುತಿಸ್ತಾ ಇದ್ದಾರೆ. ಯಾವ್ಯಾವ 12 ದ್ರಾವಿಡ ಭಾಷೆಗಳು ಅಂದರೆ ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ತುಳು, ಕೊಡಗು, ತೋದ, ಕೋತ, ಗೊಂಡಿ, ಕುಯಿ, ಕುರುಕ್ ಹಾಗೂ ಮಾಲ್ತು ಅಂತಕ್ಕಂಥ ಈ ಭಾಷೆಗಳನ್ನು ಅವರು ಗುರುತಿಸ್ತಾರೆ ಅಂತಕ್ಕಂಥದ್ದು. ಮುಂದೆ ಇವುಗಳನ್ನು ವ್ಯವಸ್ಥಿತವಾಗಿ ಅಭ್ಯಸಿಸಿ ಒಂದು ಮೌಲ್ಯಯುತವಾದಂಥ ಒಂದು ಗ್ರಂಥವನ್ನು ಅಲ್ಲಿ ಬರೀತಾರೆ. ಈ ಎಲ್ಲ ಭಾಷೆಗಳನ್ನು, ಈ 12 ದ್ರಾವಿಡ ಭಾಷೆಗಳನ್ನು ಕೂಡಿಕೊಂಡು ಒಂದು ತೌಲನಿಕ ದ್ರಾವಿಡ ಭಾಷೆ ಅಂಥೇಳಿ ಅಲ್ಲಿ ಕರಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ರಾಬರ್ಟ್ ಕಾಲ್ಡ್ವೆಲ್ನನ್ನು ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಅಂತೇಳಿ ಸಹಿತ ಕರಿತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಭಾಷೆಗಳನ್ನು ಇಲ್ಲಿ ಇಟ್ಟುಕೊಂಡು ಅವರು ಅಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ 1844ರಲ್ಲಿ ಕ್ರಿಸ್ಟಿಯನ್ ಲಾಸೆನ್ ಎಂಬ ವಿದ್ವಾಂಸ ದಕ್ಕನ್ ಭಾಷೆಗಳ ಬಗ್ಗೆ ಭಾಷಣ ಮಾಡಿ ಬ್ರಾಹುಯಿ ದ್ರಾವಿಡ ಭಾಷಾ ವರ್ಗದ ಭಾಷೆ ಎಂದು ಘೋಷಿಸಿದರು. ಇದು ಬ್ರಾಹುಯಿ ಅಂತಕ್ಕಂಥದ್ದು 1844ರಲ್ಲಿ ಕ್ರಿಸ್ಟಿಯನ್ ಲಾಸೆನ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ದಕ್ಕನ್ ಭಾಷೆಗಳ ಬಗ್ಗೆ ಭಾಷಣ ಮಾಡಿ ಅದರಲ್ಲಿ ಬ್ರಾಹುಯಿ ಭಾಷೆ ಅದು ಭಾರತದಿಂದ ವಾಯುವ್ಯ ದಿಕ್ಕಿನಲ್ಲಿ ಭಾರತದಿಂದ ಮೊಟ್ಟ ಮೊದಲು ಹೊರಗೆ ಹೋದಂತಹ ಭಾಷೆ. ಭಾರತ ದೇಶದಿಂದ ಮೊಟ್ಟ ಮೊದಲು ಹೊರಹೋದ ಭಾಷೆ ಯಾವುದಾದ್ರೂ ಇತ್ತಂದರೆ ಅದು ವಾಯುವ್ಯ ಭಾರತದಲ್ಲಿ ಅದು ಯಾವುದು ಬ್ರಾಹುಯಿ ಭಾಷೆ ಅಂತಕ್ಕಂಥದ್ದು. ಜೊತೆಗೆ 1854ರಲ್ಲಿ ಮ್ಯಾಕ್ಸ್ ಮುಲ್ಲರ್ ಕೂಡ ದ್ರಾವಿಡ ಭಾಷಾ ಕುಟುಂಬ ಸ್ವತಂತ್ರ ಅಂಥೇಳಿ ಪ್ರತಿಪಾದಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಮುಂದೆ ಈ ಅಧ್ಯಯನದ ಮುಂದಿನ ಭಾಗವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಅನೇಕ ಇಲ್ಲಿ ವಿದ್ವಾಂಸರು ಈ ಭಾಷೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ತದನಂತರ ಎರಡನೇದು ಮಧ್ಯಕಾಲ. ಎರಡನೇ ಘಟ್ಟ ಯಾವುದು? ದ್ರಾವಿಡ ಭಾಷಾ ಅಧ್ಯಯನಗಳ ಎರಡನೆಯ ಘಟ್ಟ ಮಧ್ಯಕಾಲಘಟ್ಟ. ಈ ಕಾಲಘಟ್ಟದ ಕಾಲ 1906ರಿಂದ 1946. ಈ 1906ರಿಂದ 1946ರಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಈ ಅಧ್ಯಯನ ಪ್ರಮುಖವಾದಂಥ ಒಂದು ಘಟ್ಟ. ಇಲ್ಲಿ LSI ಅಂತಕ್ಕಂಥ ಒಂದು ಸಂಪುಟ ಹೊರಗೆ ಬರ್ತಾ ಇದೆ. ಆ ಸಂಪುಟದಲ್ಲಿ ದ್ರಾವಿಡ ಭಾಷೆಗಳು ಪ್ರಪಂಚದ ಇತರ ಭಾಷೆಗಳ ಜೊತೆ ಇವು ಒಂದು ದಾಖಲೆಯ ಮಟ್ಟದಲ್ಲಿ ಇಲ್ಲಿ ದಾಖಲಾದವು ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿ ಅನೇಕ ಜನ ವಿದೇಶಿ ಹಾಗೂ ಭಾರತೀಯ ವಿಜ್ಞಾನಿಗಳು ಅಥವಾ ಭಾರತೀಯ ಭಾಷಾಶಾಸ್ತ್ರಜ್ಞರು ಅಥವಾ ಭಾರತದ ವಿದ್ವಾಂಸರು ಹೆಚ್ಚು ಇಲ್ಲಿ ಸೇವೆಯನ್ನು ಸಲ್ಲಿಸಿದರು ಅಂತಕ್ಕಂಥದ್ದು. ಅದರಲ್ಲಿ LV ರಾಮಸ್ವಾಮಿ ಅಯ್ಯರ್, KV ಸುಬ್ಬಯ್ಯ, R ನರಸಿಂಹಾಚಾರ್ಯ, ಜೂಲ್ಸ್ ಬ್ಲಾಕ್, ಅದೇ ರೀತಿ ಆಲ್ಫ್ರೆಡ್ ಮಾಸ್ಟರ್, EH ಟಟಲ್, MB ಎಮಿನೋ, T ಬರೋ ಮುಂತಾದವರನ್ನು ಇಲ್ಲಿ ನಾವು ಸ್ಮರಿಸಬಹುದು. ಜೊತೆಗೆ ಇಲ್ಲಿ ಇವರು ಏನು ಮಾಡಿದರು, ಒಂದು ಮುಖ್ಯವಾದಂಥ ಒಂದು ಅಂಶ ಇಲ್ಲಿ ನೋಡಲೇಬೇಕು. ಈ ಎಲ್ಲ ಭಾಷಾಶಾಸ್ತ್ರಜ್ಞರು ಸೇರಿ ಇಲ್ಲಿ ಏನು ಮಾಡಿದರು ಅಂದರೆ, ಮೊಟ್ಟ ಮೊದಲಿಗೆ ದ್ರಾವಿಡ ಭಾಷೆಗಳ ಜ್ಞಾತಿ ಪದಗಳನ್ನು ಹುಡುಕಿದರು. ದ್ರಾವಿಡ ಭಾಷೆಗಳಲ್ಲಿ ಇರ್ತಕ್ಕಂಥ ಜ್ಞಾತಿ ಪದಗಳನ್ನು ಹುಡುಕಿ ಮೂಲ ದ್ರಾವಿಡ ಭಾಷೆಯ ರೂಪಗಳು ಇವು ಅಂಥೇಳಿ ಗುರುತಿಸಲಿಕ್ಕೆ ಮೊಟ್ಟ ಮೊದಲ ಪ್ರಯತ್ನವನ್ನು ಅವರು ಮಾಡಿದರು ಅಂತಕ್ಕಂಥದ್ದು. ಎರಡನೇದು, ಸಂಸ್ಕೃತ ಹಾಗೂ ಏಷ್ಯಾದ ಇತರ ಭಾಷೆಗಳೊಡನೆ ದ್ರಾವಿಡ ಭಾಷೆಗಳ ಸಂಬಂಧವನ್ನು ಹುಡುಕೋ ಕೆಲಸ ಮಾಡಿದರು. ಸಂಸ್ಕೃತ ಭಾಷೆ ಜೊತೆಗೆ ಏಷ್ಯಾದ ಇತರ ಭಾಷೆಗಳೊಡನೆ ದ್ರಾವಿಡ ಭಾಷೆಯ ಸಂಬಂಧವನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದು. ಮೂರನೇದು, ಗ್ರಂಥಸ್ಥ ಭಾಷೆಗಳ ವ್ಯಾಕರಣವನ್ನು ಇಲ್ಲಿ ರಚನೆ ಮಾಡಿದರು ಅಂತಕ್ಕಂಥದ್ದು. ಗ್ರಂಥಸ್ಥ ಭಾಷೆಗಳ ವ್ಯಾಕರಣವನ್ನು ಇಲ್ಲಿ ರಚಿಸಿದರು ಅಂತಕ್ಕಂಥದ್ದು. ನಾಲ್ಕನೇದು, ಹೊಸದಾಗಿ ಸಂಶೋಧಿಸಲ್ಪಟ್ಟ ದ್ರಾವಿಡ ಭಾಷೆಗಳ ಅಧ್ಯಯನವನ್ನು ಇಲ್ಲಿ ಕೈಕೊಂಡ್ರು ಅಂತಕ್ಕಂಥದ್ದು. ಈ ರೀತಿಯಾಗಿ
ದ್ರಾವಿಡ ಭಾಷೆಗಳ ಒಂದು ಕಾರ್ಯ ಆದ ನಂತರ ಇಲ್ಲಿ ಕೆ ವಿ ಸುಬ್ಬಯ್ಯ ಅವರು ಏನು ಮಾಡಿದರು ಅಂದರೆ ದ್ರಾವಿಡ ಭಾಷೆಗಳ ತೌಲನಿಕ ಧ್ವನಿಮಾ ಶಾಸ್ತ್ರವನ್ನು ಕಾಲ್ಡ್ವೆಲ್ಲರಿಗಿಂತ ಹೆಚ್ಚು ಖಚಿತವಾಗಿ ಮತ್ತು ನಿರೂಪಿಸಲು ಇಲ್ಲಿ ಪ್ರಯತ್ನಿಸಿದರು. ಕೆ ವಿ ಸುಬ್ಬಯ್ಯ ಅಂತಕ್ಕಂಥವ್ರು ಇಲ್ಲಿ ತೌಲನಿಕ ಧ್ವನಿಮಾಶಾಸ್ತ್ರವನ್ನು ಅಂದರೆ ಫೊನೆಟಿಕ್ಸಲ್ಲಿ ಇವರು ಹೆಚ್ಚು ಭಾಷೆಗಳನ್ನು ಪ್ರಯೋಗ ಮಾಡಲಿಕ್ಕೆ ಅಥವಾ ಆ ಭಾಷೆಗಳನ್ನು ಪ್ರಾಯೋಗಿಕವಾಗಿ ಲ್ಯಾಂಗ್ವೇಜ್ ಲ್ಯಾಬಲ್ಲಿ ಪ್ರಯೋಗವನ್ನು ಮಾಡಿಸಿದ್ರು ಅಂತಕ್ಕಂಥದ್ದು. ಕೆಲವು ಈಗ ಧ್ವನ್ಯಾಂಗಗಳು ಅಂತ ಹೇಳ್ತೇವೆ, ಕಂಠ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ ಅಂತಕ್ಕಂಥ ಈ ಶಬ್ದಗಳನ್ನು ಅಲ್ಲಿ ಕೆಲವೊಂದು ಪ್ರಾಯೋಗಿಕವಾಗಿ ಅಲ್ಲಿ ಕನ್ನಡ ಅಥವಾ ಲ್ಯಾಂಗ್ವೇಜ್ ಲ್ಯಾಬ್ನಲ್ಲಿ ಅಲ್ಲಿ ಕೆಲವೊಂದು ಪ್ರಕ್ರಿಯೆಗಳನ್ನು ಮಾಡಿದರು ಅಂತಕ್ಕಂಥದ್ದು. ಅದರಲ್ಲಿ ಎ ಉ ಪರಿವರ್ತನೆ, ಕ ಚ ತಾಲವೀಕರಣ, ಪ ಮತ್ತು ಹ ಪರ್ಣವಲ್ಲಟ, ಸ್ವರಾನುರೂಪತೆ, ಮೂಲ ದ್ರಾವಿಡದ ಕೆಲವು ರೂಪಗಳನ್ನು ಅಲ್ಲಿ ಬಳಸಿ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದು. ಜೊತೆಗೆ 1925ರಿಂದ 50ರ ವೇಳೆಯಲ್ಲಿ ರಾಮಸ್ವಾಮಿ ಅಯ್ಯರ್ ಅವರು ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ಸಂಬಂಧಿಸಿದಂಥ 100 ಉನ್ನತ ಮಟ್ಟದ ಲೇಖನಗಳು ಹಾಗೂ ಮಲಯಾಳಿ ಭಾಷೆಗೆ ಸಂಬಂಧಪಟ್ಟಂಥ ಆಕೃತಿಮಾಶಾಸ್ತ್ರದ 2 ಪುಸ್ತಕಗಳನ್ನು ಪ್ರಕಟಿಸಿದರು ಅಂತಕ್ಕಂಥದ್ದು. ಹಾಗೆಯೇ ಇಂಗ್ಲೆಂಡ್ ದೇಶದ ಥಾಮಸ್ ಬರೋ ಅಂತಕ್ಕಂಥವ್ರು ಅವರ ಹೆಸರು ದ್ರಾವಿಡ ಭಾಷೆಗಳ ಕ್ಷೇತ್ರದಲ್ಲಿ ಅಜರಾಮರವಾಗಿ ಉಳಿದೈತಿ ಅಂತಕ್ಕಂಥದ್ದು. ಯಾರು? ಥಾಮಸ್ ಬರೋ ಅಂತಕ್ಕಂಥ ಇಂಗ್ಲೆಂಡ್ ದೇಶದ ಒಬ್ಬ ವಿದ್ವಾಂಸ. ಅವರು ದ್ರಾವಿಡ ಭಾಷೆಗಳ ತೌಲನಿಕ ಧ್ವನಿಮಾಶಾಸ್ತ್ರದ ಅಭ್ಯಾಸದಲ್ಲಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ಹೆಸರು ಇಲ್ಲಿ ಅಜರಾಮರವಾಗಿ ಇದೆ ಅಂತಕ್ಕಂಥದ್ದು. ಅದೇ ರೀತಿ ಕ್ಯಾಲಿಫೋರ್ನಿಯಾದ MB ಎಮಿನೋ ಅಂತಕ್ಕಂಥವರು ಸಹಿತ ಅಲ್ಲಿ ಒಬ್ಬರು ಅಂತಕ್ಕಂಥವ್ರು. ಅವರು ನೀಲಗಿರಿ ಜನಾಂಗದ ಭಾಷೆ ಅಭ್ಯಾಸ ಇವರಿಂದ ನಡೀತು. ನೀಲಗಿರಿ ಬೆಟ್ಟದಲ್ಲಿ ನೀಲಗಿರಿ ಜನಾಂಗಿಗಳು ವಾಸ ಮಾಡ್ತಕ್ಕಂಥ ಅವರು ಬಳಸ್ತಕ್ಕಂಥ ಭಾಷೆಯ ಬಗ್ಗೆ ಆ ವ್ಯಕ್ತಿ ಯಾರು MB ಎಮಿನೋ ಅಂತಕ್ಕಂಥವ್ರು ಅಲ್ಲಿ ಹೆಚ್ಚು ಅಧ್ಯಯನವನ್ನು ಮಾಡಿದರು ಅಂತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಮಧ್ಯಕಾಲ ಮುಗಿದ ನಂತರ ಆಧುನಿಕ ಕಾಲ. ಈ ಆಧುನಿಕ ಕಾಲದಲ್ಲಿ ಈ ಕಾಲಘಟ್ಟ 1946ರಿಂದ 2000ವರೆಗೂ ಅಥವಾ 2000 ಈಚಿನವರೆಗೂ ಅಂತಕ್ಕಂಥದ್ದು. ಸ್ವತಂತ್ರ ನಂತರದ ಭಾರತೀಯ ಅನೇಕ ಭಾಷೆಗಳಿಗೆ ಹೆಚ್ಚಿನ ಪ್ರಾಪ್ತಿ ಬರತೊಡಗಿತು. ಆ ಸಂದರ್ಭದಲ್ಲಿ ಭಾರತೀಯ ಭಾಷಾ ವಿಜ್ಞಾನಿಗಳು ಭಾಷಾದ ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದರು ಅಂತಕ್ಕಂಥದ್ದು. ಅದರಲ್ಲಿ ಕೆಲವೊಬ್ಬರ ಹೆಸರನ್ನು ನಾನಿಲ್ಲಿ ನೋಡ್ಬೋದು. ಎಸ್ ಭಟ್ಟಾಚಾರ್ಯ, ಬದ್ರಿರಾಜ ಕೃಷ್ಣಮೂರ್ತಿ, SV ಷಣ್ಮುಗಂ, TP ಮೀನಾಕ್ಷಿ ಸುಂದರಂ, PS ಸುಬ್ರಹ್ಮಣ್ಯಂ, ಕೆಮಿಲಿ ಜುಲೆಬೆಲೆ, ಆಮೇಲೆ M ಆ್ಯಂಡ್ರೋನೋವಾ, ವಿಲಿಯಂ ಬ್ರೈಟ್ ಮುಂತಾದ ಹಲವಾರು ಭಾರತೀಯ ಹಾಗೂ ವಿದೇಶಿ ದ್ರಾವಿಡ ಭಾಷಾ ವಿಜ್ಞಾನಿಗಳನ್ನು ಇಲ್ಲಿ ನಾವು ಹೆಸರಿಸ್ಬೋದು. ಕೃಷ್ಣಮೂರ್ತಿಯವರ ತೆಲುಗು ವರ್ಬಲ್ ಬೇಸಸ್ ಅಂತಕ್ಕಂಥ ಒಂದು ಇಂಗ್ಲೀಷ್ ಕೃತಿ, ಕೃಷ್ಣಮೂರ್ತಿಯವರ ತೆಲುಗು ವರ್ಬಲ್ ಬೇಸಸ್ ಎಂಬ ಒಂದು ಮಹಾಪ್ರಬಂಧವನ್ನು 1965ರಲ್ಲಿ ಪ್ರಕಟಗೊಂಡು ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಕ್ಷೇತ್ರದಲ್ಲಿ ಒಂದು ಹೊಸ ದಿಕ್ಸೂಚಿಯನ್ನು ತೆರೆಯಿತು ಅಂತಕ್ಕಂಥದ್ದು. ತೆಲುಗು ಭಾಷೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಇಡೀ ದ್ರಾವಿಡ ಭಾಷೆಗಳ ಆಕೃತಿಮ ವಿಭಾಗದ ವಿವರವಾದ ತೌಲನಿಕ ವಿವೇಚನೆಯನ್ನು ಈ ಮಹಾಪ್ರಬಂಧದಲ್ಲಿ ನೀಡಿದರು ಅಂತಕ್ಕಂಥದ್ದು. ಇವರ ಜೊತೆ ಟಿ ಬರೋ ಹಾಗೂ ಭಟ್ಟಾಚಾರ್ಯರು ಜೊತೆಗೂಡಿ ಪರ್ಜಿ, ಗೊಂಡಿ, ಪೆಂಗೋ, ಕುಂಯಿ ಮೊದಲಾದ ಭಾಷೆಗಳ ಬಗೆಗೆ ಅಧ್ಯಯನ ನಡೆಸಿ ಉಪಯುಕ್ತ ಮಾಹಿತಿಗಳನ್ನು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದು. ಅದೇ ರೀತಿ ಮುಂದೆ ಇವರು ಅನೇಕ ರೀತಿಯ ಭಾಷೆಗಳ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಕ್ಕಂಥದ್ದು. ಹಾಗಾದರೆ ಆ ಶಬ್ದದ ಉತ್ಪತ್ತಿ ಹೇಗಾಗ್ತದೆ, ಅವುಗಳನ್ನು ತೌಲನಿಕವಾಗಿ ಯಾವ ರೀತಿಯಾಗಿ ಅಧ್ಯಯನ ಮಾಡ್ಬೋದು ಅಂತಕ್ಕಂಥದ್ದನ್ನು ಅಲ್ಲಿ ನಾವು ನೋಡ್ಬೋದು. ಇವತ್ತು ದ್ರಾವಿಡ ಭಾಷಾ ಶಬ್ದೋತ್ಪತ್ತಿಯ ಕೋಶ ಅಂದರೆ ದ್ರಾವಿಡಿಯನ್ ಎಟ್ಮಾಲಜಿಕಲ್ ಡಿಕ್ಷ್ನರಿ ಅಂತಕ್ಕಂಥದ್ದನ್ನು 1961ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಪ್ರಕಟಿಸಲ್ಪಟ್ಟ ಈ ದ್ರಾವಿಡ ಭಾಷಾ ಶಬ್ದೋತ್ಪತ್ತಿ ಕೋಶ ಈ ನಿಟ್ಟಿನಲ್ಲಿ ಒಂದು ಸ್ಮರಣೀಯವಾದಂಥ ಒಂದು ಗ್ರಂಥವಾಗಿ ಮಾರ್ಪಡ್ತು ಅಂತಕ್ಕಂಥದ್ದು. ಇಲ್ಲಿ ಬರೋ ಹಾಗೂ ಎಮಿನೋ ಅವರು ಸಂಪಾದಿಸ್ತಿರ್ತಕ್ಕಂಥ ಈ ಗ್ರಂಥ ಯಾವುದು? ದ್ರಾವಿಡಿಯನ್ ಎಟ್ಮಾಲಜಿಕಲ್ ಡಿಕ್ಷ್ನರಿ. ಈ
ಒಂದು ಒಂದು ಶಬ್ದಕೋಶ ಇದು. ಈ ಶಬ್ದಕೋಶವನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಪ್ರಕಟ ಆಯಿತು. ಇದನ್ನು ಪ್ರಕಟ ಮಾಡಿದವರು ಅಥವಾ ಇದನ್ನು ಸಂಗ್ರಹಿಸಿದಂಥ ವ್ಯಕ್ತಿಗಳು ಯಾರಂದ್ರೆ ಟಿ ಬರೋ ಮತ್ತು MB ಎಮಿನೋ ಅಂತಕ್ಕಂಥವ್ರು ಇದನ್ನು ಸಂಪಾದನೆ ಮಾಡಿದರು ಅಂತಕ್ಕಂಥದ್ದು. ದ್ರಾವಿಡ ಭಾಷೆದ ಅಭ್ಯಾಸ ಮಾಡ್ತಕ್ಕಂಥ ಅಭ್ಯಾಸಿಗಳಿಗೆ ಇದು ಒಂದು ಕಾಮಧೇನುವಿನಂತೆ ಇದು ಒಂದು ಅತ್ಯುತ್ತಮವಾದಂಥ ಗ್ರಂಥವಾಗಿ ಮಾರ್ಪಡ್ತು ಅಂತಕ್ಕಂಥದ್ದು. 4908 ಶಬ್ದಗಳು ಇದರಲ್ಲಿ ವಿವರವಾಗಿ ವಿವರಿಸಲಾಗಿದೆ. 4908 ಶಬ್ದಗಳನ್ನು ಇಲ್ಲಿ ನಾವು ನೋಡ್ಬೋದು. ಎಲ್ಲ ಹಂತಗಳ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇಬ್ಬರು ಮಹಾನ್ ವ್ಯಕ್ತಿಗಳು ಮಾಡಿದರು ಅಂತಕ್ಕಂಥದ್ದು. ಈ ಗ್ರಂಥವನ್ನು ಬಿಟ್ಟರೆ 1236 ಕ್ರಿಯಾ ಪ್ರಕೃತಿಗಳನ್ನು ತೌಲನಿಕವಾಗಿ ವಿವೇಚಿಸಿರುವ ಕೃಷ್ಣಮೂರ್ತಿಯವರ ಮಹಾಪ್ರಬಂಧ. ಈ ಒಂದು ಯಾವುದು ದ್ರವಿಡಿಯನ್ ಎಟ್ಮಾಲಜಿಕಲ್ ಡಿಕ್ಷನರಿ ಈ ಒಂದು ಪುಸ್ತಕವನ್ನು ಬಿಟ್ಟೆ ಅಂದರೆ ಮುಂದೆ ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಒಂದು ಗ್ರಂಥವನ್ನು ಅದು 1226 ಕ್ರಿಯಾ ಪ್ರಕೃತಿ ಅಂದರೆ ವರ್ಬಲ್ ಬೇಸಸ್ ಇರತಕ್ಕಂಥ ತೌಲನಿಕವಾಗಿ ವಿವೇಚಿಸಿರ್ತಕ್ಕಂಥ ಈ ಮಹಾಪ್ರಬಂಧ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪ್ರಕಟ ಆಯಿತು ಅಂತಕ್ಕಂಥದ್ದು. ರಾಮಕೃಷ್ಣಯ್ಯವರು ದ್ರವಿಡಿಯನ್ ಕಾಗ್ನಿಕೇಟ್ಸ್ ಎಂಬ ಗ್ರಂಥವನ್ನು ಕೆಲವು ಬಿಡಿ ಲೇಖನಗಳನ್ನು ಇಲ್ಲಿ ಬರೆದಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಭಾಷಾ ವರ್ಗೀಕರಣದ ಬಗ್ಗೆ ಇನ್ನೂ ವಿಶೇಷವಾದ ಅಧ್ಯಯನ ಇನ್ನೂ ನಡೆದಿಲ್ಲ ಅಂತಕ್ಕಂಥದ್ದು. ರಾಮಸ್ವಾಮಿಯವರು, ಟೆಟಲ್ಲು, ಬರೋ, ಕೃಷ್ಣಮೂರ್ತಿ, ಎಮಿನೋ, ಸ್ಪೇನ್ಕೋನು, ಸುಬ್ರಹ್ಮಣ್ಯ ಮುಂತಾದ ವಿಜ್ಞಾನಿಗಳು ದ್ರಾವಿಡ ಭಾಷೆಗಳ ಉಪವಿಭಾಗೀಕರಣ ಮಾಡಲು ಮೊದಲು ಯತ್ನಿಸಿದರು ಅಂತಕ್ಕಂಥದ್ದು. ಸ್ಥೂಲವಾಗಿ ದ್ರಾವಿಡ ಭಾಷೆಗಳನ್ನು ದಕ್ಷಿಣ ದ್ರಾವಿಡ, ಮಧ್ಯ ದ್ರಾವಿಡ, ಉತ್ತರ ದ್ರಾವಿಡ ಅಂಥೇಳಿ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಈ ವರ್ಗೀಕರಣದಲ್ಲಿ ಖಚಿತವಾಗಿ ಒಪ್ಪಿಕೊಳ್ಳುವ ಭಾಷೆಗಳು ಯಾವುವು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಆಗಬೇಕಾಗಿದೆ. ಜೊತೆಗೆ ಭಾರತೀಯೇತರ ಭಾಷಾ ವರ್ಗಗಳೊಂದಿಗೆ ದ್ರಾವಿಡ ಭಾಷಾ ಪರಿವಾರದ ಸಂಬಂಧ ಕಲ್ಪಿಸ್ತಕ್ಕಂಥ ಹಲವಾರು ಪ್ರಯತ್ನಗಳು 100 ವರ್ಷಗಳಿಂದ ಇಲ್ಲಿ ನಡೆದಿವೆ ಅಂತಕ್ಕಂಥದ್ದು. ಉರಲ್ ಅಲ್ತಾಯಿ, ಸಿಥಿಯನ್ ಅಥವಾ ತುರೇನಿಯನ್ ಭಾಷಾ ಪರಿವಾರದೊಂದಿಗೆ ದ್ರಾವಿಡ ಭಾಷೆಗಳ ಸಂಬಂಧವನ್ನು ಕಾಲ್ಡ್ವೆಲ್ ಅವರು ಇಲ್ಲಿ ಹೊಂದಿಸಿದುದನ್ನು ಬರೋ ಅವರು ವಿದ್ವಾಂಸ ಅಂತಕ್ಕಂಥವ್ರು ಸಮರ್ಥಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ ಎಲ್ಲ ಅಧ್ಯಯನವನ್ನು ನಾವು ಇವತ್ತು ಇಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಜೊತೆಗೆ ದ್ರಾವಿಡ ಭಾಷೆ ಹಂತ ಹಂತವಾಗಿ ತನ್ನೆಲ್ಲ ಒಂದು ಅಸ್ತಿತ್ವವನ್ನು ಇಲ್ಲಿ ಉಳಿಸ್ಕೊಂಡು ಬಂತು ಅಂತಕ್ಕಂಥದ್ದು. ಕೊನೆಗೆ ಹಾಲೆಂಡ್ದ ಉತ್ರೇಚ ವಿಶ್ವವಿದ್ಯಾಲಯದಲ್ಲಿ ದ್ರವಿಡೋಲಜಿ ಎಂಬ ಅಧ್ಯಯನ ಪೀಠ ಸಹಿತ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಜೊತೆಗೆ ದಕ್ಷಿಣ ಭಾರತದ ಕುಪ್ಪಂನಲ್ಲಿ ದ್ರಾವಿಡ ಭಾಷಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ದ್ರಾವಿಡ ಭಾಷೆ ಅಧ್ಯಯನದ ಸಂಬಂಧಿಸಿದಂತೆ ಲೇಖನಗಳನ್ನು ಪ್ರಕಟಿಸ್ತಕ್ಕಂಥ ಇಂಟರ್ನ್ಯಾಷನಲ್ ಜರ್ನಲ್ಸ್ ಆಫ್ ದ್ರಾವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಅಂತಕ್ಕಂಥ ಷಾಣಾಸ್ಮಿಕ ಅಂತಾರಾಷ್ಟ್ರೀಯ ದ್ರಾವಿಡ ಸಂಸ್ಥಾನ ತ್ರಿವೇಂದ್ರಂನಲ್ಲಿ ಇದು ಇದೆ. ಜರ್ನಲ್ ನಿಯಮಿತವಾಗಿ ಪ್ರಕಟಗೊಳ್ತಾ ಇದೆ. ಡಾಕ್ಟರ್ R.C. ಹಿರೇಮಠ ಅವರ ದ ಜೆನ್ಸಿಸ್ ಆ್ಯಂಡ್ ಗ್ರೋತ್ ಆಫ್ ದ್ರಾವಿಡಿಯನ್ ಎಂಬ ಅತ್ಯುತ್ತಮ ಸಂಶೋಧನಾ ಗ್ರಂಥವನ್ನು ಸಹಿತ ಅವರು ರಚಿಸಿದ್ದಾರೆ. ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ದ್ರಾವಿಡಿಯನ್ ಲಿಂಗ್ವಿಸ್ಟಿಕ್ಸ್ನಿಂದ ಇದು ಪ್ರಕಟಗೊಳ್ತಾ ಇದೆ. ಇದರಲ್ಲಿ ದ್ರಾವಿಡ ಜನಾಂಗ ಹಾಗೂ ಅವರ ಸಂಪರ್ಕ ಸಂಬಂಧಗಳ ದೀರ್ಘ ವಿವರಣೆ ಇಲ್ಲಿ ಇದೆ. ಬರಲಿರ್ತಕ್ಕಂಥ ವರ್ಷಗಳು ದ್ರಾವಿಡ ಭಾಷಾ ಕ್ಷೇತ್ರದಲ್ಲಿ ಆಶಾದಾಯಕವಾಗಿ ಮೂಡಿ ಬರಲಿ ಅಂತಕ್ಕಂಥದ್ದು. ಆ ದ್ರಾವಿಡ ಭಾಷೆ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥದ್ದು, ದ್ರಾವಿಡ ಭಾಷೆಯ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನ ಆಗಲಿ ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸದಾಶಯ. ಆ ದ್ರಾವಿಡ ಭಾಷೆಯ ಒಂದು ಅಧ್ಯಯನದ ಕಾಲಘಟ್ಟಗಳ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸಿದ್ದೇನೆ. ನಿಮಗೇನಾದರೂ ಸಂಶಯಗಳಿದ್ದರೆ, ಸಂದೇಹಗಳಿದ್ದರೆ ಯೂಟ್ಯೂಬ್ ಚಾನಲ್ನಲ್ಲಿ ಅಥವಾ ವ್ಯಾಟ್ಸಪ್ಪಲ್ಲಿ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ನಾಳೆಯ ದಿನ ನಿಮಗೆ ಮತ್ತೆ ನಾನು ಬೇರೆ ಅಧ್ಯಯನದ ಬಗ್ಗೆ ಹೇಳ್ತಾ ಇದ್ದೇನೆ. ದ್ರಾವಿಡ ಭಾಷೆಗಳು ಯಾವುವು, ಅದರಲ್ಲಿ ಗ್ರಂಥಸ್ಥ ಭಾಷೆಗಳು ಯಾವುವು, ಅದರಲ್ಲಿ ಲಿಪಿರಹಿತ ಭಾಷೆಗಳು ಯಾವುವು, ಸಾಮಾಜಿಕ ಉಪಭಾಷೆಗಳು ಯಾವುವು, ಇದು ಎಲ್ಲದರ ಬಗ್ಗೆ ನಾನು ನಿಮಗೆ ಸವಿವರವಾಗಿ ಹೇಳ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಹೆಚ್ಚು ಲಕ್ಷ್ಯ ಕೊಟ್ಟು ಕೇಳಿ ತಾವು ಪರೀಕ್ಷೆಗೆ ಸಿದ್ಧರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.